ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಳೆದ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, FIDA ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ, ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ, ಅದೇ ರೀತಿ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದೆಯಾ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತೀವಿ. ಫ್ರೈಡೇ ಸೆಷನಲ್ಲಿ ನಿಫ್ಟಿಯಲ್ಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ಇನಿಷಿಯಲಿ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಸ್ಪಾಟ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಒಂದು ಡೌನ್ ಮೂವ್ನ ಕೊಡುತ್ತೆ. ಡೌನ್ ಮೂವ್ನ ಕೊಟ್ಕೊಂಡು 24,470 ಝೋನ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ 24,470ರಿಂದ ಈ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಲೋ ಏನಿತ್ತು, ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇದಕ್ಕಿಂತ ಕೆಳಗಡೆ ಸಸ್ಟೈನ್ ಇರೋದು ನೆಗೆಟಿವ್ ಮೂವ್ನ ನಾವು ನೋಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಕೊಂಡು 24,570 ಲೆವೆಲ್ ಹತ್ರ ಅಗೇನ್ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಮಾರ್ನಿಂಗ್ ಕ್ರಿಯೇಟ್ ಮಾಡಿದಂಥ ಹೈ ಹತ್ರ ಅಗೇನ್ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಡೌನ್ ಬರುತ್ತೆ. ಡೌನ್ ಒಂದು ಅಗೇನ್ ಈ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪ್ ಹೋಗುತ್ತೆ. ಅಪ್ ಹೋದ ನಂತರ ಇಲ್ಲಿ ರಿಲಯನ್ಸ್ನ ಒಂದು ನ್ಯೂಸ್ ಬಂದ ಕಾರಣದಿಂದ ನೀವು ರಿಲಯನ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಸೇಮ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಸೊ ಒಂದು ನ್ಯೂಸ್ ಬಂದ ಕಾರಣದಿಂದ ಜಿಯೋನ ಸಪ್ರೇಟಾಗಿ ಲಿಸ್ಟ್ ಮಾಡುವ ಒಂದು ನ್ಯೂಸ್ ಬಂದ ಕಾರಣದಿಂದ ಈ ರೀತಿಯ ಒಂದು ರಿಯಾಕ್ಷನ್ ಬರುತ್ತೆ. ಶಾರ್ಪ್ ಡೌನ್ ಬರುತ್ತೆ. ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಅಗೇನ್ ಒಂದು ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅಗೇನ್ ಡೌನ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಈ ಲೆವೆಲನ್ನು ಬ್ರೇಕ್ ಡೌನ್ ಮಾಡುತ್ತೆ. ಫೈನಲಿ ಒಂದು ಡೌನ್ ಮೂವ್ನ ಕೊಡ್ತು ಅಂತ ಹೇಳ್ಬೋದು. ಇನಿಷಿಯಲಿ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು. ಸೊ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಮೊದಲನೇದಾಗಿ ಇರುವಂಥ ನ್ಯೂಸ್ಗಳ ಕಡೆ ಗಮನವನ್ನು ಕೊಡೋಣ. US ಡಾಲರ್ ಎದುರು ರುಪಿಯನ್ನು ನಾವು ನೋಡಿದ್ರೆ ಒಂದು ಫ್ರೆಶ್ ಲೋವನ್ನು ರುಪಿ ಹಿಟ್ ಮಾಡುತ್ತೆ ಅಂತ ಹೇಳ್ಬೋದು. 88.15. ಸೊ ನಾವೆಲ್ಲಿ ನೋಡ್ಬೋದು ಒಂದು ಫ್ರೆಶ್ ಲೋವನ್ನು ಮಾಡುತ್ತೆ. ಸೊ ಇದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ನಮ್ಮ ರುಪಿನ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇದೆ ಡಾಲರ್ನ ಎದುರುಗಡೆ. ಸೊ $1 88.15 ಇದು ಫ್ರೆಶ್ ಲೋ ಆಗುತ್ತೆ. ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗುತ್ತೆ. ಹಾಗೆ ಪಾಸಿಟಿವ್ ನ್ಯೂಸನ್ನು ನಾವು ನೋಡಿದ್ರೆ GDP ಗ್ರೋತ್ ಏನಿದೆ, ಕಳೆದ ಕ್ವಾರ್ಟರ್ನ GDP ಗ್ರೋತ್ 7.8% ಬಂದಿರುವಂಥದ್ದು. ಇದು ಒಂದು ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಬೆಟರ್ ಆಗಿ ಬರ್ತಾ ಇರುವಂಥದ್ದು, ಬೆಟರ್ ಆಗಿ ಬಂದಿರುವಂಥದ್ದು. ಸೊ ಇದು ಬೆಟರ್ ಆಗುತ್ತೆ. ಹಾಗೆ FI ಡಾಟಾವನ್ನು ನಾವು ನೋಡಿದ್ರೆ 29 ಆಗಸ್ಟ್ ದಿನ ಒಂದು ಹೈಯೆಸ್ಟ್ ಸೆಲ್ಲಿಂಗನ್ನು FIಗಳು ಮಾಡ್ತಾರೆ, DIಗಳು ಬೈಯಿಂಗನ್ನು ಮಾಡ್ತಾರೆ. ಸೊ 8,312 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಅದಕ್ಕಿಂತ ಹಿಂದಿನ ದಿನ 3,800, 6,500, 2,400 ಹೀಗೆ ಕಂಟಿನ್ಯೂಸ್ ಆಗಿ ಕಳೆದ ವಾರ ಸೆಲ್ಲಿಂಗನ್ನು ಮಾಡ್ತಾರೆ. ತುಂಬ ನೆಗೆಟಿವ್ ಆಗುತ್ತೆ ಇದು. ಅದೇ ರೀತಿ DI ತನ್ನ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಾರೆ. FI ಸೆಲ್ ಮಾಡ್ತಾ ಇರ್ತಾರೆ, DI ಬೈಯಿಂಗನ್ನು ಮಾಡ್ತಾ ಇರ್ತಾರೆ. ಈ ತಿಂಗಳಲ್ಲಿ ಸೊ 46,902 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. DI ಹ್ಯೂಜ್ ಆದ ಬೈಯಿಂಗನ್ನು ಮಾಡ್ತಾರೆ. 94,828 ಕೋಟಿ ರೂಪಾಯಿಯ ಬೈಯಿಂಗನ್ನು DI ಮಾಡ್ತಾರೆ. ಇದು ಹ್ಯೂಜ್ ಅಮೌಂಟ್ ಆಗುತ್ತೆ. ಬಟ್ FI ಸ್ಟಿಲ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. DI ತನ್ನ ಮನಿಯನ್ನು ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಅಂತ ನಾವು ನೋಡೋದ್ರೆ ಅಮೆರಿಕದ ಮಾರ್ಕೆಟ್ ನೆಗೆಟಿವ್ ಇತ್ತು. ನಸ್ಡಾಕ್ ಹಾಗೆ S&P 500 ಅನ್ನು ನೋಡಿದಾಗ ಸ್ವಲ್ಪ ನೆಗೆಟಿವಲ್ಲಿ ಇತ್ತು. ನಿಫ್ಟಿ ಸ್ವಲ್ಪ ಫ್ಲ್ಯಾಟಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ವೀಕ್ಲಿ ಚಾರ್ಟ್ ಅಗೇನ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಒಂದು ಗ್ಯಾಪ್ ಅಪ್ ಕ್ರಿಯೇಟ್ ಆಗುತ್ತೆ. ಗ್ಯಾಪ್ ಅಪ್ ಕ್ರಿಯೇಟ್ ಆದ ನಂತರ ಕಳೆದ ವಾರದ ಅನಾಲಿಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿತ್ತು. ಅಪ್ ಹೋಗುತ್ತೆ, ಹೈಯರ್ ಲೆವೆಲ್ ರಿಜೆಕ್ಷನ್ನ ಫೇಸ್ ಮಾಡುತ್ತೆ. ಈ ಪ್ರೀವಿಯಸ್ ವೀಕ್ನ ಲೋವನ್ನು ಬ್ರೇಕ್ ಮಾಡಿ ಕಂಪ್ಲೀಟಾಗಿ ಒಂದು ನೆಗೆಟಿವ್ ಕ್ಯಾಂಡಲನ್ನು ಮಾಡಿದೆ. ಸೊ ಡೌನ್ ಬರುತ್ತೆ, ಒಂದು ರಿಟ್ರೇಸ್ಮೆಂಟ್, ಅಗೇನ್ ಡೌನ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಲೋ ಆಗುತ್ತೆ. ಇಲ್ಲಿ 2 ವೀಕ್ ಒಂದು ಲೋವನ್ನು ಕ್ರಿಯೇಟ್ ಮಾಡಿತ್ತು. ಸೊ 24,340, 350 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ಲೋ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿಂದ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದು. ಅಗೇನ್ ಆ ಲೋನ ಅಪ್ರೋಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕರೆಂಟ್ಲಿ ಚಾರ್ಟ್ ಸ್ಟಿಲ್ ನೆಗೆಟಿವ್ ಅಲ್ಲೇ ಇರುವಂಥದ್ದು. ಈ ಲೋನ ಅಗೇನ್ ಬ್ರೇಕ್ ಮಾಡ್ತು ಅಂತೇಳಿದ್ರೆ ಸ್ಟ್ರಾಂಗ್ ಆದ ಡೌನ್ ಟ್ರೆಂಡ್ಗೆ ಹೋಗುವಂಥ ಸಾಧ್ಯತೆಯನ್ನು ಇದು ಸಜೆಸ್ಟ್ ಮಾಡ್ತಾ ಇದೆ. ಈ ವೀಕ್ ತುಂಬ ದೊಡ್ಡದಾದ ಒಂದು ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದೆ. ಡೈಲಿ ಚಾರ್ಟಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಸೊ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗೆ ಇಲ್ಲೊಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು. ಈ ಲೋನ ಬ್ರೇಕ್ ಮಾಡಿದಾಗ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ಹಿಂದಿನ ಅನಾಲಿಸಿಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿತ್ತು. ಸೊ ಅದೇ ರೀತಿ ಗ್ಯಾಪನ್ನು ಫಿಲ್ ಮಾಡಿ ಡೌನ್ ಬರ್ತಾ ಇರುವಂಥದ್ದು. ನೆಕ್ಸ್ಟ್ ಅಪ್ರೋಚ್ ಮಾಡ್ತಾ ಇರುವಂಥದ್ದು ಪ್ರೀವಿಯಸ್ ಸ್ವಿಂಗ್ ಲೋ ಏನಾಗುತ್ತೆ 24,340 ಆ ಲೋನ ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಡೈಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಸೊ 24,570, 560 ಲೆವೆಲ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಸೊ ಯಾಕೆ ಒಂದು ಕಂಟಿನ್ಯೂಸ್ ಆದ ಡೌನ್ ಮೂವ್ನ ಮಾಡ್ತಾ ಇತ್ತು. ಸೊ ಅಪ್ ಹೋಗುತ್ತೆ, ಡೌನ್ ಬರುತ್ತೆ. ಇಲ್ಲಿ ಅಗೇನ್ ಒಂದು ಡೋಜಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಕಂಟಿನ್ಯೂಸ್ 2 ದಿನದಿಂದ ಡೌನ್ ಮೂವ್ನ ಮಾಡುತ್ತೆ. ನಿನ್ನೆ ಬೈರ್ಗಳು ಒಂದು ಅಟೆಂಪ್ಟನ್ನು ಮಾಡ್ತಾರೆ ಅಪ್ ಹೋಗಲಿಕ್ಕೆ. ಬಟ್ ಹೈಯರ್ ಲೆವೆಲಲ್ಲಿ ಅಗೇನ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಸೊ ಹಾಗಾಗಿ ಈ ಝೋನಲ್ಲಿ ಸೆಲ್ಲರ್ಗಳು ಇದ್ದಿರುವಂಥದ್ದು. ಸೊ ನೆಕ್ಸ್ಟ್ ಈ ಲೆವೆಲ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಅಗೇನ್ ಇದೊಂದು ರೀತಿಯ ಪಾಸಿಟಿವ್ ಕ್ಯಾಂಡಲ್ ಆಗುವಂಥ
ಪ್ರಯತ್ನ ಮಾಡ್ತೀವಿ. ಈ ಕ್ಯಾಂಡಲ್ಗೆ ಏನಂತ ಕರಿತೀವಿ ಅಂತ ಕಮೆಂಟ್ ಮಾಡಿ. ಸ್ಟಿಲ್ ಪಾಸಿಟಿವ್ ಕ್ಯಾಂಡಲ್ ಅಲ್ಲ, ಬಟ್ ಒಂದು ಅಟೆಂಪ್ಟ್ ಆಗಿದೆ ಬೈಯರ್ ಕಡೆಯಿಂದ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಇಲ್ಲಿ ಬೈಯರ್ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಅದು ಕನ್ಫರ್ಮ್ ಆಗಬೇಕಾದ್ರೆ ಡೈಲಿ ಚಾರ್ಟಲ್ಲಿ ಏನಾಗಬೇಕಾಗುತ್ತೆ, 24,570 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಅದೊಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಹಾಗೇನಾಗುತ್ತೆ, ಸೊ ನಿನ್ನೆ ಬಂದಂಥ ಬೈಯರ್ಗಳು ಒಂದು ಅಟೆಂಪ್ಟನ್ನು ಮಾಡ್ತಾರೆ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಲಿಕ್ಕೆ. ಬಟ್ ಸೆಲ್ಲರ್ ಅಗೈನ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿರ್ತಾನೆ, ಅವನಿಗೆ ಕಂಟ್ರೋಲನ್ನು ಹೊಂದಿರ್ತಾನೆ. ಅಗೈನ್ ಬೈಯರ್ಗಳು ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆಗ ಅದು ಪಾಸಿಟಿವ್ ಆಗುತ್ತೆ. ಆಗ ಬೈಯರ್ಗಳು ಅಗೈನ್ ಒಂದಷ್ಟು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಗೇನ್ ಈ ಕ್ಯಾಂಡಲ್ನ ಲೋ ಏನಾಗುತ್ತೆ, ಈ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆಯಿತು, 24,400 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ ಅಗೇನ್ ಈ 350 ಲೆವೆಲನ್ನು ಇಮಿಡಿಯೇಟ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ ಲೆವೆಲ್ ಬ್ರೇಕ್ ಆಯಿತು ಅಂತೇಳಿ ಅಗೇನ್ ತನ್ನ ಡೌನ್ ಮೂವ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್, ಅಗೇನ್ ಒಂದು ಡೌನ್ ಮೂವ್ ಕಂಟಿನ್ಯೂ ಆಗುತ್ತೆ. ಈ ಪ್ರೀವಿಯಸ್ ಸ್ವಿಂಗನ್ನು ಕೂಡ ಬ್ರೇಕ್ ಮಾಡುತ್ತೆ. ಈ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಇರುವಂಥದ್ದು ಇಲ್ಲೊಂದು ದೊಡ್ಡ ಗ್ಯಾಪ್ ಇರುವಂಥದ್ದು, ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. 24,350 ಲೆವೆಲ್ಗಿಂತ ಡೈಲಿ ಚಾರ್ಟಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಆದ ನೆಗೆಟಿವ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಇರುವಂಥದ್ದು ಚಾರ್ಟಲ್ಲಿ. ಸೊ ಹಾಗೆ 15 ಮಿನಿಟ್ ಚಾರ್ಟನ್ನು ನೋಡಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ 15 ಮಿನಿಟಲ್ಲಿ ಹೈಯರ್ ಲೆವೆಲ್ಲಿ 24,550 ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಇಲ್ಲಿ ಒಂದು ಅಪ್ಮೋನ ಕೊಡೋಂಥ ಪ್ರಯತ್ನ ಮಾಡ್ತಾರೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ಮೋನ ಕೊಡುತ್ತೆ. ಅಲ್ಲೊಂದು ಶಾರ್ಪ್ ಸೆಲಪನ್ನು ಮಾಡಿಕೊಂಡು ಡೌನ್ ಬಂದಿರುವಂಥದ್ದು, ಈ ಸಪೋರ್ಟನ್ನು ಕೂಡ ಬ್ರೇಕ್ ಮಾಡಿರುವಂಥದ್ದು. ಅದರ ಅರ್ಥ ಈ ಝೋನಲ್ಲಿ ಒಂದು ಸ್ಟ್ರಾಂಗ್ ಸೆಲಪ್ ಬಂದಿರುವಂಥದ್ದು. ಸೊ ಇದೊಂದು ನ್ಯೂಸ್ನ ಕಾರಣದಿಂದ ಬಂದಿದ್ದರೂ ಕೂಡ ಒಂದು ಸ್ಟ್ರಾಂಗ್ ಸೆಲಪ್ ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಥವಾ ಫ್ಲಾಟ್ ಓಪನ್ ಆಗುತ್ತೆ, ಒಂದು ಅಪ್ಮೋನ ಕೊಟ್ಕೊಂಡು ಈ 550 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಹೈಯರ್ ಲೆವೆಲಲ್ಲಿ 650, 690 ಲೆವೆಲ್ವರೆಗೂ ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಈ ಝೋನನ್ನು ಪುನಃ ಅಪ್ರೋಚ್ ಮಾಡುವಂಥ ಸಾಧ್ಯತೆಯನ್ನು ನಾವು ನೋಡ್ಬೋದು. ಇನ್ ಕೇಸ್ 24,550 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ. ಹಾಗೆ ಈ ಲೆವೆಲನ್ನು ಕ್ರಾಸ್ ಮಾಡಿದಾಗ ನೆಕ್ಸ್ಟ್ 24,830, 840 ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. 24,550 ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಕ್ರಾಸ್ ಆಗಬೇಕಾಗುತ್ತೆ. ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡಬೇಕು ಅಂತೇಳಿ. ಅದೇ ರೀತಿ ಲೋವರ್ ಲೆವೆಲ್ಲಿ ಈ ಲೋ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು, 400. ಸೊ 400ಕ್ಕಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು 340 ಲೆವೆಲ್ ಆಗುತ್ತೆ. ಅದು ಪ್ರೀವಿಯಸ್ ಸ್ವಿಂಗ್ ಆಗುತ್ತೆ, ಅದು ಬ್ರೇಕ್ ಆಯಿತು ಅಂತೇಳಿ ಸ್ಟ್ರಾಂಗ್ ಆದ ಡೌನ್ ಮೂವ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ಗೆ ಡೌನ್ ಬಂದು ಈ ಲೋನ ಬ್ರೇಕ್ ಮಾಡ್ತು ಅಂತೇಳಿ ಇಮಿಡಿಯೇಟ್ಲಿ 340, 330 ಝೋನ್ ಆಗುತ್ತೆ. ಸೊ ಅದನ್ನು ಬ್ರೇಕ್ ಮಾಡ್ತು ಅಂತೇಳಿ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಸೊ ಇನ್ ಕೇಸ್ ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಒಂದು ಅಪ್ ಮೂವ್ನ ಕೊಡುತ್ತೆ, ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿ ಒಂದು ಶಾರ್ಟ್ ಕವರಿಂಗ್ ಮೂವ್ನ ಸ್ವಲ್ಪ ನೋಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇನ್ ಕೇಸ್ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಈ ಲೆವೆಲ್ ಒಂದು ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ತು, ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಹಾಗೆ ಒಂದು ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿ ಒಂದು ಅಪ್ ಮೂವ್ನ ಕೊಡ್ತು ಅಂತೇಳಿ ಇಂಟರ್ಡೇಲಿ ಒಂದು ಬೌನ್ಸನ್ನು ನೋಡುವಂಥ ಸಾಧ್ಯತೆ ಇದೆ. ಸ್ಟ್ರಾಂಗ್ ಪಾಸಿಟಿವ್ ಮೂವ್ನ ನಾವು ನೋಡಬೇಕು ಅಂತೇಳಿ 24,550 ಲೆವೆಲ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮೇಲೇ ಸಸ್ಟೈನ್ ಆಗಬೇಕಾಗುತ್ತೆ. ಆ್ಯಸ್ ಆಫ್ ನೌ ಚಾರ್ಟ್ ಸ್ಟ್ರಕ್ಚರ್ ನೆಗೆಟಿವಲ್ಲೇ ಇರುವಂಥದ್ದು. ಸೊ 550 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದು ಶಾರ್ಟ್ ಕವರಿಂಗನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ 24,500 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಹಾಗೆ 550 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗಬೇಕಾಗುತ್ತೆ. ನಾವು ಪಾಸಿಟಿವ್ ಮೂವನ್ನು ನೋಡಬೇಕು ಅಂತೇಳಿದೆ. ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಆದ ಪುಟ್ ರೇಟಿಂಗ್ ಏನಿಲ್ಲ, 24,400 ಸೊ ಆ ಲೆವೆಲ್ ಬ್ರೇಕ್ ಆಯಿತು ಅಂತೇಳಿ ಅಗೇನ್ ಡೌನ್ ಮೂವನ್ನೇ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಪುಟ್ ಕಾಲ್ ರೇಷಿಯೋ ಲೋವರ್ ಲೆವೆಲಲ್ಲಿದೆ. ಸೊ ಒಂದು ಶಾರ್ಟ್ ಕವರಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ 550 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತಿದೆ. ಸೊ ಮುಂದಿನ ವಾರದಿಂದ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು 2 ಸೆಪ್ಟೆಂಬರ್ಗೆ ನೆಕ್ಸ್ಟ್ ಎಕ್ಸ್ಪೈರಿ ಇರುವಂಥದ್ದು. ಸೊ ಮಂಗಳವಾರದಿಂದ ನಿಫ್ಟಿ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ. ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಶಿಫ್ಟ್ ಆಗಿರುವಂಥದ್ದು. ಸೊ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.